ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕರ್ನಾಟಕ ಸಾಮಾನ್ಯ ಪ್ರವೇಶ ಪರೀಕ್ಷೆ 2026 ಕರ್ನಾಟಕ ರಾಜ್ಯದಾದ್ಯಂತ 745 ಪರೀಕ್ಷಾ ಕೇಂದ್ರಗಳಲ್ಲಿ 3,30,000 ವಿದ್ಯಾರ್ಥಿಗಳು ಬರೀಲಿಕ್ಕೆ ಎಲ್ಲ ವ್ಯವಸ್ಥೆಯನ್ನ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ತಾವೆಲ್ಲ ವಿದ್ಯಾರ್ಥಿಗಳು ಈಗಾಗಲೇ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡಿದ್ದೀರಾ ಅಂತ ಭಾವಿಸ್ತೀನಿ. ಯಾರಾದ್ರೂ ಇದು ಮಾಡಿಲ್ಲ ಅಂತಂದ್ರೆ ದಯಮಾಡಿ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡಿ. ತಮಗೆಲ್ಲ ಗೊತ್ತಿರುವಂತೆ ಕರ್ನಾಟಕ ರಾಜ್ಯದಲ್ಲಿ 40% 45% ಎಲ್ಲಾ ಇಂಜಿನಿಯರಿಂಗ್ ಕಾಲೇಜುಗಳ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜುಗಳ 100% ಮತ್ತೆ 100% ಫಾರ್ಮ್ ಸೈನ್ಸ್, ವೆಟರ್ನರಿ, ನರ್ಸಿಂಗ್ ಎಲ್ಲಾ ಸೀಟ್ಗಳನ್ನ ಈ ಪರೀಕ್ಷೆಯ ಒಂದು ರ್ಯಾಂಕ್ ಆಧಾರದ ಮೇಲೆ ನಾವು ಹಂಚಿಕೆ ಮಾಡೋದ್ರಿಂದ ಮೆರಿಟೋರಿಯಸ್ ವಿದ್ಯಾರ್ಥಿಗಳಿಗೆ ರಿಯಾಯಿತಿ ದರದಲ್ಲಿ ಫೀಸ್ ಸಹ ಇರೋದ್ರಿಂದ ಪರೀಕ್ಷೆಯನ್ನ ತಾವು ಒಳ್ಳೆ ರೀತಿಯಲ್ಲಿ ಬರೆದು ತಾವು ರ್ಯಾಂಕ್ ಅನ್ನು ಪಡೆಯುವಂತದ್ದು, ಕೌನ್ಸಿಲಿಂಗ್ ಭಾಗವಹಿಸುವಂತದ್ದು ಅನಿವಾರ್ಯ. ಕೆಲವು ವಿದ್ಯಾರ್ಥಿಗಳು ಒಂದೆರಡು ಸಬ್ಜೆಕ್ಟ್ ಅಲ್ಲಿ ಏನಾದರೂ ಫೇಲ್ ಆಗಿತ್ತು ಅಂತಂದ್ರೆ ನಾನೇ ಸಿಇಟಿ ಬರೀಬೇಕು, ನಾನು ಹೆಂಗಿದ್ರು ಫೇಲ್ ಆಗಿದ್ದೀನಿ ಅಂತ ತಾವು ಭಾವಿಸಬಹುದು. ತಾವೇ ಚಿಂತೆ ಮಾಡಾಗತ್ತೆ ಇಲ್ಲ. ನಮಗೆಲ್ಲ ಗೊತ್ತಿರುವಂತೆ ಎರಡನೇ ಪಿಯುಸಿ ಪರೀಕ್ಷೆಯನ್ನ ಅವರು ನಡೆಸಲಿಕ್ಕೆ ಎಲ್ಲ ವ್ಯವಸ್ಥೆಯನ್ನ ಮಾಡಿಕೊಂಡಿದ್ದಾರೆ. ಆ ಪಿಯುಸಿಯ ಎರಡನೇ ಪರೀಕ್ಷೆಯ ಫಲಿತಾಂಶವನ್ನು ಸಹ ನಾವು ಆಧರಿಸಿ ಸಿಇಟಿ ರ್ಯಾಂಕ್ ಅನ್ನು ನಾವು ಕೊಡೋದ್ರಿಂದ ನಮಗೆ ಇನ್ನೂ ಅವಕಾಶ ಇದೆ. ಹಾಗಾಗಿ ನಾವು ಸಿಇಟಿನ ಬರೀಬೇಕು ಅನ್ನುವಂಥದ್ದು ನನ್ನ ಒಂದು ವಿನಂತಿ. ಹಾಲ್ ಟಿಕೆಟ್ ಜೊತೆ ಒಂದಷ್ಟು ಇನ್ಸ್ಟ್ರಕ್ಷನ್ ಗಳನ್ನ ವಿದ್ಯಾರ್ಥಿಗಳಿಗೆ ಕೊಟ್ಟಿದ್ದೀವಿ. ದಯಮಾಡಿ ಆ ಇನ್ಸ್ಟ್ರಕ್ಷನ್ಸ್ ಗಳೇನಿದೆ, ಸೂಚನೆಗಳೇನಿದೆ ಪ್ರಾಧಿಕಾರ ಕೊಟ್ಟಿರುವಂತದ್ದು ತಾವು ದಯಮಾಡಿ ಸ್ಟಡಿ ಮಾಡಿ ಒಂದು 10 ನಿಮಿಷ ತಾವು ಅದನ್ನ ಗಮನವಿಟ್ಟು ಓದಿದ್ರೆ ನಿಮ್ಮ ಪರೀಕ್ಷೆ ಬಹಳ ಸುಗಮವಾಗಿ ಆಗುತ್ತೆ ಅನ್ನುವಂಥದ್ದು. ತಾವೆಲ್ಲರೂ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಂಡಿರೋರಿಗೆ ತಮಗೆ ಗೊತ್ತಿದೆ. ತಾವು ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡುವಾಗ ಒಂದು ಡ್ರಾಫ್ಟ್ ಪ್ರಾಕ್ಟೀಸ್ OMR ಅನ್ನು ನಾವು ಕೊಟ್ಟಿದ್ದೀವಿ. ವಿದ್ಯಾರ್ಥಿಗಳೇ ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ತಾವು ಕೆಲವು ಖಾಸಗಿ ಕಾಲೇಜವರು OMR ಅಲ್ಲಿ ಪ್ರಾಕ್ಟೀಸ್ ಮಾಡಿರಬಹುದು, ಕೆಲವು ಸರ್ಕಾರಿ ಕಾಲೇಜಲ್ಲಿ ಮಾಡಿರಬಹುದು. ಆದ್ರೆ ಕೆಲವು ವಿದ್ಯಾರ್ಥಿಗಳು OMR ಅಲ್ಲಿ ಸರ್ಕಲ್ಗಳನ್ನ ಬಬಲ್ ಮಾಡುವಂತದನ್ನ ಅಭ್ಯಾಸ ಮಾಡಿರಲ್ಲ. ತಾವು ದಯಮಾಡಿ ಒಂದು ಅರ್ಧ ಗಂಟೆ ಕುಳಿತುಕೊಂಡು ಈ OMR ತಿದ್ದುವಂತ ಕೆಲಸವನ್ನ ಮಾಡಿ. ನಿಮಗೆ ಸ್ವಲ್ಪ ಕಾನ್ಫಿಡೆನ್ಸ್ ಬರುತ್ತೆ. ಮೊದಲ ಪತ್ರಿಕೆಯಲ್ಲಿ ನಿಮಗೆ ಗೊಂದಲ ಆಗುವಂತದ್ದು ತಪ್ಪುತ್ತೆ. ದಯಮಾಡಿ ಅದನ್ನ ಮಾಡಿ. ಮತ್ತೆ ಆ ಪ್ರಾಕ್ಟೀಸ್ OMR ತಾವು ಪರೀಕ್ಷೆ ಕೇಂದ್ರ ತೆಗೆದುಕೊಂಡೋಗಾಗತ್ತೆ ಇಲ್ಲ, ಹಾಲ್ ಟಿಕೆಟ್ ತೆಗೆದುಕೊಂಡೋದ್ರೆ ಸಾಕು. ಪ್ರಾಕ್ಟೀಸ್ OMR ಪ್ರಾಕ್ಟೀಸ್ ಮಾಡಿ ತಾವು ಅದನ್ನ ಹರಿದಾಗುವಂತದ್ದು ಒಳ್ಳೆಯದು. ಡ್ರೆಸ್ ಕೋಡ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಮೀಡಿಯಾದಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ, ವಾಟ್ಸ್ಆಪ್ ಅಲ್ಲಿ ಎಲ್ಲ ಬೇರೆ ತರ ಬಂದಲ್ಲ. ಏನ್ ತಾವು ತುಂಬಾ ಟೆನ್ಷನ್ ಡ್ರೆಸ್ ಕೋಡ್ಗೋಸ್ಕರ ಮಾತಾಡುವಂತಾಗತ್ತೆ ಇಲ್ಲ. ತಾವೇ ಅರ್ಥ ಮಾಡ್ಕೊಳ್ಳಿ. ಪಾರದರ್ಶಕವಾಗಿ ಪರೀಕ್ಷೆ ನಡೆಸಲಿಕ್ಕೆ ನಾವು ಕೆಲವೊಂದು ಡ್ರೆಸ್ ಕೋಡ್ಗಳನ್ನ ಅಂದ್ರೆ ಫುಲ್ ತೋಡಿರುವಂತ ಶರ್ಟ್ ಬೇಡ, ಇಡೀ ಮೈ ಕವರ್ ಆಗುವಂತದ್ದು, ಕಿವಿ ಎಲ್ಲ ಮುಚ್ಕೊಂಡು ನಾವು ಪರೀಕ್ಷೆಗೆ ಬರುವಂತದ್ದು ಬೇಡ, ಲೆದರ್ ಶೂ, ತುಂಬಾ ದೊಡ್ಡದಾಗಿ ಶೂ ಹಾಕುವಂತಂದ್ರೆ ತಾವು ಹೇಳಿದ್ರೆ ಎಲ್ಲೆಲ್ಲಿ ಏನಾದ್ರು ಮಾಲ್ ಪ್ರಾಕ್ಟೀಸ್ ಮಾಡಲಿಕ್ಕೆ ಸಾಧ್ಯ ಆಗ್ಬೋದು, ಚೀಟಿ ಮತ್ತೆ ಏನಾದ್ರು ಎಲೆಕ್ಟ್ರಾನಿಕ್ ಡಿವೈಸಸ್ ಏನಾದ್ರು ಇಟ್ಕೊಂಡು ಹೋಗ್ಬೋದು ಅನ್ನುವಂಥದ್ದಕ್ಕೆ ಡ್ರೆಸ್ ಕೋಡ್ ಅಷ್ಟೇ. ಅದಕ್ಕೋಸ್ಕರ ನೀವು ತುಂಬಾ ಟೆನ್ಷನ್ ಮಾಡ್ಕೊಂಡು ಡ್ರೆಸ್ ಕೋಡ್ಗೋಸ್ಕರ ನೀವು ಪರೀಕ್ಷೆನ ಗೊಂದಲದಲ್ಲಿ ಬರೆಯುವಂತಾಗತ್ತೆ ಇಲ್ಲ. ತಾವು ಸಿಂಪಲ್ ಆಗಿ ಸಾದಾಸೀದವಾಗಿ ತಾವು ಹೋಗಿ ಪರೀಕ್ಷೆ ಧೈರ್ಯವಾಗಿ ಬರೀರಿ. ಏನ್ ಡ್ರೆಸ್ ಹಾಕೊಂಡು ಹೋಗ್ಬೋದು, ಏನ್ ಹಾಕೊಂಡು ಹೋಗ್ಬಾರ್ದು ಅನ್ನುವಂಥದ್ದು ನಾನು ತಮಗೆ ವಾಟ್ಸ್ಆಪ್ ಅಲ್ಲಿ ಕಳಿಸಿರಿ. ಒಮ್ಮೆ ತಾವು ನೋಡ್ಕೊಳ್ಳಿ. ತುಂಬಾ ಕಠಿಣವಾಗಿರುವಂತದ್ದು ಏನಲ್ಲ. ದಯಮಾಡಿ ಪಾರದರ್ಶಕವಾಗಿ ಪರೀಕ್ಷೆಯನ್ನು ನಡೆಸಲಿಕ್ಕೆ ಈ ಡ್ರೆಸ್ ಕೋಡ್ ಅನ್ನ ಪಾಲನೆ ಮಾಡುವಂತದಕ್ಕೆ ಸಹಕರಿಸಿ ಅಂತ ಎಲ್ಲ ವಿದ್ಯಾರ್ಥಿಗಳಿಗೆ ಹಾಗೂ ಪೋಷಕರಿಗೆ ನಾನು ವಿನಂತಿಯನ್ನ ಮಾಡಿಕೊಳ್ತೀನಿ. ಜೊತೆಗೆ ಪರೀಕ್ಷಾ ಕೇಂದ್ರದಲ್ಲಿ ತಾವು ಹಾಲ್ ಟಿಕೆಟ್ ಜೊತೆಯಲ್ಲಿ ಏನು ಫೋಟೋ ಇದೆ ಅದೊಂದು QR ಕೋಡ್ ಸಹ ಇದೆ. ಆ QR ಕೋಡ್ ಅನ್ನ ನಮ್ಮ ವಾಲಂಟಿಯರ್ಸ್ ತಾವು ಪರೀಕ್ಷಾ ಕೇಂದ್ರಕ್ಕೆ ಬಂದಾಗ ಸ್ಕ್ಯಾನ್ ಮಾಡ್ತಾರೆ. ಸ್ಕ್ಯಾನ್ ಮಾಡಿದಾಗ ತಾವು ಪರೀಕ್ಷೆಗೆ ಅರ್ಜಿ ಹಾಕುವಂತ ಸಂದರ್ಭದಲ್ಲಿ ಅಪ್ಲೋಡ್ ಮಾಡಿರುವಂತಹ ಫೋಟೋ ಅವರ ವಾಲಂಟಿಯರ್ಸ್ ಮೊಬೈಲ್ ಅಲ್ಲಿ ಬರುತ್ತೆ. ನೀವು ಯಾರು ಬಂದಿದ್ದೀರಾ ನಿಮ್ದು ಲೈವ್ ಫೋಟೋನ ಕ್ಯಾಪ್ಚರ್ ಮಾಡ್ತಾರೆ. ಎರಡು ಹೊಂದಾಣಿಕೆ ಆದ್ರೆ ಒಳಗಡೆ ನಿಮ್ಮನ್ನ ಬಿಡ್ತಾರೆ. 100% ಪರೀಕ್ಷೆ ಯಾರು ಅರ್ಜಿ ಹಾಕಿದ್ರೆ ಅದೇ ವಿದ್ಯಾರ್ಥಿಗಳು ಬಂದು ಪರೀಕ್ಷೆಯನ್ನು ಬರೀಬೇಕು. ಯಾವುದೇ ರೀತಿ ಬದಲಿ ಅಭ್ಯರ್ಥಿಗಳು ಬರಬಾರದು ಅನ್ನುವಂತ ಒಂದು ಕಠಿಣ ನಿರ್ಧಾರಕ್ಕೋಸ್ಕರ ನಾವು ವ್ಯವಸ್ಥೆ ಮಾಡಿದ್ವಿ. ಅದಕ್ಕೆ ನೀವು ಕೊನೆ ಮೂಮೆಂಟ್ ಅಲ್ಲಿ ಪರೀಕ್ಷಾ ಕೇಂದ್ರಕ್ಕೆ ಬಂದು ಇದು ತುಂಬಾ ಗೊಂದಲ ಆಗೋದಕ್ಕಿಂತ ಸ್ವಲ್ಪ ಬೇಗ ಪರೀಕ್ಷಾ ಕೇಂದ್ರಕ್ಕೆ ಬನ್ನಿ. ಮತ್ತೆ ಹಾಲ್ ಟಿಕೆಟ್ ಅಲ್ಲಿ ಪರೀಕ್ಷಾ ಕೇಂದ್ರದ ವಿಳಾಸವನ್ನು ನೋಡ್ಕೊಳ್ಳಿ. ಕೆಲವೊಮ್ಮೆ ಏನಾಗುತ್ತೆ, ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಹೆಸರಿರುತ್ತೆ, ಮುಂಗಡೆ ಬ್ಲಾಕ್ ಬೇರೆ ಇರುತ್ತೆ. ತಾವು ಅದನ್ನು ಸ್ವಲ್ಪ ನೋಡ್ಕೊಳ್ಳಿ. ಮೊದಲ ದಿವಸ ತಾವು ಖಂಡಿತ ಬೇಗ ಹೋಗಿ ಅವಾಗ ನಿಮಗೆ ಟೆನ್ಷನ್ ಆಗುವಂತ ತಪ್ಪುತ್ತೆ. ಎಲ್ಲ ವಿದ್ಯಾರ್ಥಿ ಮತ್ತೆ ಪೋಷಕರಿಗೆ ನನ್ನ ಒಂದು ವಿನಂತಿ. ಫುಡ್, ವಾಟರ್ ಬಾಟ್ಲಿ ಬೇರೆ ಯಾವುದು ನಾವು ಒಳಗಡೆ ತಗೊಂಡು ಬರಬೇಡಿ ಅಂತ ಹೇಳಿದ್ವಿ. ಕುಡಿಯ ನೀರಿನ ವ್ಯವಸ್ಥೆಯನ್ನ ನಾವೇನೇ ಪರೀಕ್ಷಾ ಕೇಂದ್ರದಲ್ಲಿ ವ್ಯವಸ್ಥೆ ಮಾಡಿದ್ವಿ. ಮಕ್ಕಳಿಗೆ ಯಾರಾದ್ರೂ ನೀರು ಬೇಕು ಅಂತಂದ್ರೆ ಅವರು ನಿಮ್ಮ ಪರೀಕ್ಷೆ ಬರೆಯುವಂತ ಸ್ಥಳಕ್ಕೆ ತೆಗೆದುಕೊಂಡು ಬರ್ತಾರೆ. ಹಾಗಾಗಿ ಎಕ್ಸ್ಟ್ರಾ ಲಗೇಜ್ ತಗೊಂಡು ಒಳಗಡೆ ಹೋಗಬೇಡಿ. ಬೇರೆ ನಿಮ್ಮ ಬಿಲಾಂಗಿಂಗ್ಸ್ ಯಾವ್ದಾದ್ರು ಕಾಸ್ಟ್ಲಿ ಬ್ಯಾಗು, ಮೊಬೈಲು ಅಂತದೆಲ್ಲದನ್ನು ತರಲಿಕ್ಕೆ ಹೋಗಬೇಡಿ. ಯಾಕಂದ್ರೆ ಅದಕ್ಕೋಸ್ಕರ ನಾವು ಯಾವುದೇ ಕ್ಲಾಸ್ ರೂಮ್ ವಿಶೇಷವಾಗಿ ಭದ್ರತೆಯನ್ನು ಒದಗಿಸಲಿಕ್ಕೆ ಯಾವುದೇ ವ್ಯವಸ್ಥೆ ಮಾಡಿಲ್ಲ. ಪೇರೆಂಟ್ಸ್ ಬಂದ್ರೆ ದಯಮಾಡಿ ಒಳಗಡೆ ಪೇರೆಂಟ್ಸ್ ಹತ್ರ ಕೊಟ್ಟು ಒಳಗಡೆ ಬಂದು ಪರೀಕ್ಷೆಯನ್ನ ಬರೀರಿ. ಮತ್ತೆ ನಾನು ವಿನಂತಿ ಮಾಡ್ಕೊಳ್ಳುವಂಥದ್ದು, ಈ ನಾವು ಎಲ್ಲ ನಿರ್ಧಾರಗಳೇನಿದೆ, ಡ್ರೆಸ್ ಕೋಡ್ ಇರ್ಬೋದು, ಫೇಶಿಯಲ್ ಆಪ್ ಇರ್ಬೋದು, ಇದೆಲ್ಲದನ್ನು ವಿದ್ಯಾರ್ಥಿಗಳು ಯಾರು ಕಷ್ಟಪಟ್ಟು ಓದಿದರೆ ಅವರಿಗೆ ಒಂದು ಒಳ್ಳೆ ರೀತಿ ಪರೀಕ್ಷೆ ಆಗಬೇಕು ಅಂತ ಮಾಡಿರುವಂತಹ ನಿಯಮನೇ ಹೊರತು ಯಾರಿಗೆ ಒಂದು ತೊಂದರೆ ಆಗಬೇಕು ಅಂತ ಮಾಡಿರುವಂತದ್ದಲ್ಲ. ಹಾಗಾಗಿ ಎಲ್ಲ ಪೋಷಕರು ಮತ್ತು ವಿದ್ಯಾರ್ಥಿಗಳು ಇದನ್ನ ಅರ್ಥ ಮಾಡ್ಕೊಂಡು ನಮಗೆ ಸಹಕರಿಸ್ತೀರಾ ಅಂತ ನಾನು ಭಾವಿಸ್ತೀನಿ. ಪರೀಕ್ಷೆ ಪಾರದರ್ಶಕವಾಗಿ ಆಗಲಿಕ್ಕೆ ನಮಗೆಲ್ಲ ಗೊತ್ತಿದೆ. CC ಕ್ಯಾಮೆರಾಗಳು ಎಲ್ಲ ಕ್ಲಾಸ್ ರೂಮ್ ಅಲ್ಲಿ ನಾವು ಅಳವಡಿಸಿರ್ತೀವಿ. ಆಯ್ದ ಕೇಂದ್ರಗಳಲ್ಲಿ ಜಾಮರ್ಗಳನ್ನ ಸಹ ನಾವು ಅಳವಡಿಸಿರ್ತೀವಿ. ಪರೀಕ್ಷೆ ದಿವಸ ತಾವು ಮೊದಲು 4 ಪತ್ರಿಕೆಗಳು ಇರುತ್ತೆ. ಕೆಲವರು ಬಯಾಲಜಿನ ಬರೆದೇ ಇರ್ಬೋದು, ಇಂಜಿನಿಯರಿಂಗ್ಗೋಸ್ಕರ PCM ಬರೀಬಹುದು. ವಿದ್ಯಾರ್ಥಿಗಳಿಗೆ ನಾನು ಹೇಳುವಂತದ್ದು, ಮೊದಲ ಪತ್ರಿಕೆ ನಾವೆಲ್ಲ ಸಿಲೆಬಸ್ ಅನ್ನ ವೆಬ್ಸೈಟ್ ಅಲ್ಲಿ ಪಬ್ಲಿಷ್ ಮಾಡಿದ್ವಿ. ಸಿಲೆಬಸ್ ಆಧಾರದಲ್ಲಿ ನಿಮಗೆ ಪ್ರಶ್ನೆ ಪತ್ರಿಕೆ ಬಂದಿರುತ್ತೆ. ಆದ್ರೂ ವಿದ್ಯಾರ್ಥಿಗಳಿಗೆ ನಾನು ಒಂದು ತಿಳಿ ಹೇಳುವಂತದ್ದು ಏನು ಅಂತಂದ್ರೆ, ತಾವು ಗೊಂದಲಕ್ಕೊಳಗಾಗಬೇಡಿ. ಉದಾಹರಣೆಗೆ ಮೊದಲಿನ ಪತ್ರಿಕೆ ಸ್ವಲ್ಪ ಕಷ್ಟ ಇದ್ದಿರಬಹುದು, ನೀವೇನು ಚಿಂತೆ ಮಾಡೋದಕ್ಕೆ ಹೋಗಬೇಡಿ. ಇನ್ನೂ 3 ಪತ್ರಿಕೆ ಇರುತ್ತೆ. ಎರಡನೇ ಪತ್ರಿಕೆ ಸಹ ಸ್ವಲ್ಪ ಕಷ್ಟ ಇದ್ದಿರಬಹುದು. ಆರಂಭದಲ್ಲಿ ಪರೀಕ್ಷೆ ಬರೆಯುವಾಗ ನಮಗೆ ಕಷ್ಟ ಆಗ್ಬೋದು. ಯಾವುದೋ ಒಂದು ಆರಂಭದ್ದು ನಾವು ಬೇರೆ ಸೀರೀಸ್ ಮಾಡಿರೋದ್ರಿಂದ ಆರಂಭದ್ದು ಪ್ರಶ್ನೆಗಳು ನಿಮಗೆ ಕಷ್ಟ ಅನ್ಸ್ಬೋದು. ನಂತಿದಂಗೆ ನೀವು ಟೆನ್ಷನ್ ಗೊಂದಲ ಮಾಡ್ಕೊಂಡ್ರೆ ಉಳಿದ ಪ್ರಶ್ನೆಗಳು ನಿಮಗೆ ಗೊಂದಲ ಆಗುತ್ತೆ. ಯಾಕೆಂದ್ರೆ ನಮಗೆಲ್ಲ ಗೊತ್ತಿದೆ, PUC 50% ಮಾರ್ಕ್ಸ್, CET 50% ಮಾರ್ಕ್ಸ್ ತಗೊಂಡು ನಾವು CET ರ್ಯಾಂಕ್ ಕೊಡುವಂಥದ್ದು. ಹಾಗಾಗಿ ಕಾನ್ಫಿಡೆಂಟ್ ಆಗಿ ಎಕ್ಸಾಮ್ ಬರೀರಿ. ಒಂದೆರಡು ಪ್ರಶ್ನೆಗಳು ಅಥವಾ ಆರಂಭದ ದಿನದ ಪತ್ರಿಕೆಗಳು ತಮಗೆ ಟಫ್ ಆಗಿದೆ ಅಂತಿದ್ದಂಗೆ ಉಳಿದ ಪತ್ರಿಕೆಗಳೆಲ್ಲ ನೀವು ಗೊಂದಲ ಮಾಡ್ಕೊಂಡು ಸುಮ್ಮನೆ ಟೆನ್ಷನ್ ಮಾಡ್ಕೊಂಡು ಆ ಪತ್ರಿಕೆಗಳನ್ನು ಹಾಳು ಮಾಡ್ಕೊಂಡು ಹೋಗಬೇಡಿ. ಹಾಗಾಗಿ ಇನ್ನ ಏನು 3-4 ದಿನ ಇದೆ ಪರೀಕ್ಷೆಗೆ. ತಾವು ಶಾಂತ ರೀತಿಯಿಂದ ತಾವು ಅಭ್ಯಾಸ ಮಾಡಿ ಪರೀಕ್ಷಾ ಕೇಂದ್ರಕ್ಕೆ ಬೇಗ ಹೋಗಿ ಶಾಂತವಾಗಿ ಪರೀಕ್ಷೆ ಬರೀರಿ. ತಮಗೆಲ್ಲ ಗೊತ್ತಿರುವಂತೆ ಇಂಜಿನಿಯರಿಂಗ್ ರ್ಯಾಂಕಿಗೆ PCM CET ಮತ್ತೆ 50% PUC ತಗೊಂತೀವಿ. ಫಾರ್ಮ್ ಸೈನ್ಸಸ್ ರ್ಯಾಂಕಿಗೆ PCMB 50% ಮತ್ತೆ ನಮ್ಮ PUC PCMB 50% ತಗೊಂತೀವಿ. ವೆಟರ್ನರಿಗೆ CET PCB ಮಾತ್ರ ತಗೊಂತೀವಿ. ಹಾಗಾಗಿ ಎಲ್ಲ 50% ತಗೊಳ್ಳೋದ್ರಿಂದ ನೀವು ಯಾವುದೋ ಒಂದು ಪತ್ರಿಕೆ ಸ್ವಲ್ಪ ಡಲ್ ಆಯಿತು ಅಂತ ಚಿಂತೆ ಮಾಡಕ್ಕೆ ಹೋಗಬೇಡಿ. ವಿಶೇಷವಾಗಿ ಪರೀಕ್ಷೆ ದಿನ ಪರೀಕ್ಷಾ ಕೇಂದ್ರದ ಒಳಗಡೆ ನಿಮಗೆ ಕಿವಿ ಮಾತಾಡುವಂಥದ್ದು ಏನು ಅಂತಂದ್ರೆ OMR ಗೆ ಸಂಬಂಧಪಟ್ಟಂತೆ
ನಾವು OMR ತಮಗೆ ಪ್ರಾಕ್ಟೀಸ್ ಮಾಡಲಿಕ್ಕೆ ಕೊಟ್ಟಿದ್ದೀವಿ. ಜೊತೆಗೆ ಈಗ ನಿಮಗೆ ರಿಯಲ್ OMR ಪರೀಕ್ಷಾ ಕೇಂದ್ರದಲ್ಲಿ ಕ್ವಶ್ಚನ್ ಪೇಪರ್ ಕೊಡೋದಕ್ಕಿಂತ ಮೊದಲು ನಿಮಗೆ OMR ಪತ್ರಿಕೆಯನ್ನು ಕೊಡ್ತಾರೆ. ಮೊದಲು ದಿನ ವಿದ್ಯಾರ್ಥಿಗಳು ಸ್ವಲ್ಪ ಗೊಂದಲದಲ್ಲಿ ಸಾಕಷ್ಟು ತಪ್ಪು ಮಾಡ್ತಾರೆ. ಅದನ್ನ ತಪ್ಪು ಮಾಡಬೇಡಿ. ನಿಮಗೆ ಆರಂಭದಲ್ಲಿ ಬೇಗ ಕೊಡೋದ್ರಿಂದ ನೋಡಿ ನಿಮಗೆ 4 ಕಾಲಂಗಳು ಮಾತ್ರ ಪ್ರಶ್ನೆ ಪತ್ರಿಕೆ ಬರೋದ್ರೊಳಗಡೆ ತುಂಬಿಸುವಂಥದ್ದು, ಅಂದ್ರೆ ಪ್ರಶ್ನೆ ಪತ್ರಿಕೆ ಅಧಿಕೃತ ಶುರು ಮಾಡೋದಕ್ಕಿಂತ ಮೊದಲು ತುಂಬಿಸುವಂಥದ್ದು. ದಯಮಾಡಿ ತಾವು OMR ಪತ್ರಿಕೆಯಲ್ಲಿ ತಪ್ಪಿಲ್ದೇನೆ ತಮ್ಮ ಹೆಸರನ್ನ ಬರೀಬೇಕು. ಜೊತೆಗೆ CET ಸಂಖ್ಯೆ ಏನು 9 ನಂಬರ್ನ ಒಂದು CET ಸಂಖ್ಯೆ ಇದೆ, ಅದನ್ನ ತಾವು ದಯಮಾಡಿ ಬರೀಬೇಕು. ಮತ್ತೆ ಪ್ರಶ್ನೆ ಪತ್ರಿಕೆಯಲ್ಲಿ ವರ್ಷನ್ ಕೋಡ್ ತಮಗೆಲ್ಲ ಗೊತ್ತಿದೆ. A1, B1, C1 ಮತ್ತೆ A2, A3 ಈ ತರ ವರ್ಷನ್ ಕೋಡ್ಗಳನ್ನ ಬೇರೆ ಮಾಡಿರ್ತಾರೆ. ತಮಗೆಲ್ಲ ಗೊತ್ತು. ಕ್ವಶ್ಚನ್ ಮತ್ತೆ ಆನ್ಸರ್ ಎಲ್ಲ ಜಂಬ್ಲಿಂಗ್ ಆಗಿರುತ್ತೆ, ಯಾರು ಕಾಪಿ ಮಾಡ್ಲಿಕ್ಕೆ ಆಗಲ್ಲ. ಹಿಂದೆ ಹಂಗೆ ಏನಾದ್ರು ಹಿಂದಿನ ಮುಂದಿನ ನೋಡ್ಬಿಟ್ಟು ಅವನು ಕ್ವಶ್ಚನ್ ನಂಬರ್ 1ಗೆ B ಹಾಕಿದ್ರೆ ನಾನು B ಹಾಕನ ಅಂತಂದ್ರೆ ಅದು ಕ್ವಶ್ಚನ್ ಓದಾಗಿರಲ್ಲ, ಆನ್ಸರ್ ಓದಾಗಿರಲ್ಲ. ದಯಮಾಡಿ ಹಾಗಾಗಿ ಹಿಂದೆ ಮುಂದೆ ನೋಡಿ ಬರೆಯುವಂತದ್ದು ಮಾಡ ಯಾರಾದ್ರೂ ಸಣ್ಣ ಪುಟ್ಟ ಮನಸ್ಸೇನಾದ್ರೂ ಇದ್ರೆ ದಯಮಾಡಿ ಕೈ ಬಿಟ್ಬಿಡಿ. ನಾವು ಜಂಬ್ಲಿಂಗ್ ಮಾಡಿರ್ತೀವಿ. ಅದಕ್ಕೆ ಈ ಪ್ರಶ್ನೆ ಪತ್ರಿಕೆ ವರ್ಷನ್ ಕೋಡ್ ಅಂತ ನಾವು ಬರುವಂತದ್ದು. ಹಾಗಾಗಿ ಈ ವರ್ಷನ್ ಕೋಡ್ ಅನ್ನು ಕರೆಕ್ಟ್ ತುಂಬಿಸಬೇಕು. ಯಾಕೆಂತಂದ್ರೆ ನಿಮ್ದು ವ್ಯಾಲ್ಯೂಯೇಷನ್ ನಾವು ಮಾಡುವಂತ ಸಂದರ್ಭದಲ್ಲಿ ವರ್ಷನ್ ಕೋಡ್ ಆಧಾರದ ಮೇಲೆ ನಾವು ಮ್ಯಾಪಿಂಗ್ ಮಾಡೋದ್ರಿಂದ ವರ್ಷನ್ ಕೋಡ್ ಮತ್ತೆ ಪ್ರಶ್ನೆ ಪತ್ರಿಕೆಯ ಕ್ರಮ ಸಂಖ್ಯೆಯನ್ನು ತಾವು ಬರೀಬೇಕಾಗುತ್ತೆ. ಇದು ಇಷ್ಟನ್ನ 60 ಪ್ರಶ್ನೆಗಳ ಪ್ರಶ್ನೆ ಪತ್ರಿಕೆಯನ್ನ ಓಪನ್ ಮಾಡಿ ಆನ್ಸರ್ ಮಾಡೋದು ಪೂರ್ವದಲ್ಲಿ ಈ 4 ಕಾಲಂಗಳು ಸ್ಪಷ್ಟವಾಗಿ ತಾವು ತುಂಬಬೇಕು ಅಂತನ್ನುವಂಥದ್ದು ನನ್ನ ವಿನಂತಿ. ಮತ್ತೆ OMR ಕ್ರಮ ಸಂಖ್ಯೆ ಮತ್ತು ಪ್ರಶ್ನೆ ಪತ್ರಿಕೆ ಕ್ರಮ ಸಂಖ್ಯೆ ಒಂದೇ ಇರಬಹುದು, ಇರದೇನೂ ಇರಬಹುದು, ಅದಕ್ಕೆ ಚಿಂತೆ ಮಾಡಬೇಡಿ. ಪ್ರಶ್ನೆ ಪತ್ರಿಕೆಯ ಕ್ರಮ ಸಂಖ್ಯೆ ಮತ್ತೆ ಈ ವರ್ಷನ್ ಕೋಡ್ ಮತ್ತೆ ತಮ್ಮ CET ನಂಬರ್ನ ತಾವು OMR ಅಲ್ಲಿ ಸ್ಪಷ್ಟವಾಗಿ ತುಂಬುವಂಥದ್ದು ಬಹಳ ಮುಖ್ಯ. ಕೊನೆಗೆ ಲಾಸ್ಟ್ಗೆ ಸಹಿ ಮಾಡುವಂಥದ್ದು ಬಹಳ ಮುಖ್ಯ. ತಾವು ದಯಮಾಡಿ ಇದನ್ನ ಮಾಡಬೇಕು, ತಪ್ಪಿಲ್ಲದೆ ಸಮಾಧಾನವಾಗಿ ಮಾಡಬೇಕು ಅಂತೇಳಿ ನನ್ನ ಒಂದು ವಿನಂತಿ. ಇದು ತಮಗೆಲ್ಲ ಮತ್ತೆ ತಮಗೆಲ್ಲ ಗೊತ್ತಿದೆ. OMR ನಿಮಗೆ ಒಂದು ಕಾರ್ಬನ್ ಕಾಪಿ ನಾವು ಕೊಡ್ತೀವಿ. ಆದ್ರೆ ನಿಮ್ಮ ಫ್ರೆಂಡ್ಸ್ ಆ ಪರೀಕ್ಷಾ ಕೇಂದ್ರದಲ್ಲಿ ಬೇರೆಯವರೆಲ್ಲ ನಿಮಗೆ ಸಿಕ್ಕಿರಲ್ಲ. ನಾವು ಪಾರದರ್ಶಕತೆಯ ಭಾಗವಾಗಿ CET ಪರೀಕ್ಷೆಯಲ್ಲಿ ಸಹ 3,30,000 ವಿದ್ಯಾರ್ಥಿಗಳು ಏನು ಬರೀತಿದ್ದಾರೆ, 745 ಪರೀಕ್ಷಾ ಕೇಂದ್ರಗಳಲ್ಲಿ ರಾಜ್ಯಾದ್ಯಂತ ಬರೀತಿದ್ದಾರೆ. ಪ್ರತಿ ಪರೀಕ್ಷಾ ಕೇಂದ್ರವಾರು ಎಷ್ಟು ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದಿದ್ದಾರೆ ಅಷ್ಟು ವಿದ್ಯಾರ್ಥಿಗಳ OMR ನ ನಾವು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವೆಬ್ಸೈಟ್ ಅಲ್ಲಿ ಅಪ್ಲೋಡ್ ಮಾಡ್ತೀವಿ. ಹಾಗಾಗಿ ತಾವು ಪಾರದರ್ಶಕವಾಗಿ ಪರೀಕ್ಷೆ ನೀವು ಭಾಗವಾಗಿ ಅಪ್ಲೋಡ್ ಮಾಡುವಂಥದ್ದು. ಮತ್ತೆ ತಮಗೆಲ್ಲ ಗೊತ್ತಿದೆ, ಕೆಲವರಿಗೆ ಒಂದು ಕಾನ್ಫಿಡೆನ್ಸ್ ಇರಲ್ಲ. ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಏನಾಗುತ್ತೆ, ನೆಗೆಟಿವ್ ವ್ಯಾಲ್ಯೂಯೇಷನ್ ಇರುತ್ತೆ. ಹಾಗಾಗಿ ಸ್ವಲ್ಪ ಡೌಟ್ ಇತ್ತು ಅಂತಂದ್ರೆ ಅವ್ರು ಹಾಕಿ ಹೋಗಲ್ಲ, ಯಾಕಂದ್ರೆ ನೆಗೆಟಿವ್ ವ್ಯಾಲ್ಯೂಯೇಷನ್ ಇರುತ್ತೆ ಅಂತ. CET ನಲ್ಲಿ ತಮಗೆ ಗೊತ್ತಿದೆ ನೆಗೆಟಿವ್ ವ್ಯಾಲ್ಯೂಯೇಷನ್ ಇರಲ್ಲ. 60 ಕ್ವಶ್ಚನ್ಸ್ ಗೆ ತಮಗೆ ಏನಾದ್ರು ಡೌಟ್ ಇತ್ತು ಅಂತಂದ್ರೂ ತಾವು ನಮ್ಮಲ್ಲಿ ಹಾಕ್ತೀರಾ, ಬಟ್ ನೆಗೆಟಿವ್ ವ್ಯಾಲ್ಯೂಯೇಷನ್ ಇರಲ್ಲ ಅನ್ನುವಂಥ ತಾವಿಗೆ ನಾನು ತಿಳಿಸಲಿಕ್ಕೆ ಇಚ್ಛಪಡ್ತೀನಿ. ಇದು 23 ಮತ್ತೆ 24 ಪರೀಕ್ಷೆಯನ್ನು ನಾವು ಕಂಡಕ್ಟ್ ಮಾಡ್ತಾ ಇದೀವಿ. ನಾವೆಲ್ಲರಿಗೂ ಶುಭವಾಗಿ ಒಳ್ಳೆ ರೀತಿಯಲ್ಲಿ ನಾವು ಪರೀಕ್ಷೆಯನ್ನು ಬರೀರಿ ಅಂತನ್ನುವಂಥದ್ದು ನನ್ನ ಒಂದು ವಿನಂತಿ. ಜೊತೆಗೆ ನನಗೆ ಕೆಲವು ದೂರವಾಣಿ ಕರೆಗಳು ಬರ್ತಾರೆ. ಸರ್, ನಾವು ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ಗೆ ಅರ್ಜಿ ಹಾಕುವಾಗ ನಾನು ಹಾಕಿರಲಿಲ್ಲ. ಆಕ್ಚುಲಿ ನಾನು ಅಗ್ರಿಕಲ್ಚರ್ ಇದ್ದೀನಿ, ನಮ್ಮ ತಂದೆದು ಜಮೀನಿದೆ, ಈಗ ಹಾಕಬೇಕು ನೋಡಿ. 23-24 ಪರೀಕ್ಷೆ ಇದೆ. ದಯಮಾಡಿ ನೀವು ಈಗ ಅರ್ಜಿನಲ್ಲಿ ನಾನು ಅದು ಹಾಕಿಲ್ಲ ಇದು ಹಾಕಿಲ್ಲ ಅಂತ ಟೆನ್ಷನ್ ಮಾಡ್ಕೊಂಡು ಹೋದ್ರೆ ಪರೀಕ್ಷೆ ಮೇಲೆ ಪರಿಣಾಮ ಬೀಳುತ್ತೆ. ಪೋಷಕರು ವಿದ್ಯಾರ್ಥಿಗಳಿಗೆ ನನ್ನ ವಿನಂತಿ, ತಾವು ದಯಮಾಡಿ ಯಾವುದು ಹಾಕಿಲ್ಲ ಹಾಕಿದ್ವಿ ಚಿಂತೆ ಮಾಡೋದಕ್ಕೆ ಹೋಗಬೇಡಿ. 23-24 ಟಿಕೆಟ್ ತಗೊಂಡು ಪರೀಕ್ಷೆಯನ್ನು ಬರೀರಿ. 24ನೇ ತಾರೀಕು ಸಂಜೆ ನಾನು ಎಡಿಟ್ ಆಪ್ಷನ್ ಅನ್ನು ಬಿಡ್ತೀನಿ. ಒಂದೆಡೆ ಯಾರಾದರೂ ಏನಾದರೂ ಕ್ಯಾಶ್